ಸರ್, ಈ ಹೈಕಮಾಂಡ್‌ಗೆ ದುಡ್ಡು ಕೊಡೋದು ಅದು ಇದು ಅಂತ ಹೇಳಿದ್ರಿ. ಇನ್ನೂ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ. ಸಚಿವರಾಗಿ 1-2 ದಿನ ಆಗಿದೆ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಷ್ಟು ಬೇಗ ಇಷ್ಟು ದೊಡ್ಡ ಆರೋಪಗಳ? ಭ್ರಷ್ಟಾಚಾರದ ಸಂಪುಟ ಇದು. ಭ್ರಷ್ಟಾಚಾರಿಗಳ ಸಂಪುಟ, ಪೇಮೆಂಟ್ ಸೀಟುಗಳ ಸಂಪುಟ ಇದು. ನಾನು ಹೇಳಿದ್ದೀನಿ ಇದನ್ನು, ಪೇಮೆಂಟ್ ಸೀಟುಗಳ ಸಂಪುಟ. ಈಗ ನಿನ್ನೆ ಮಾಜಿ ಅಬ್ಕಾರಿ ಮಂತ್ರಿಗಳು ಓಪನ್ ಆಗಿ ವಿಡಿಯೋ ಎಲ್ಲ ಬಂದಿದೆ, ಎಲ್ಲ ಕಡೆ ವಿಡಿಯೋ ವೈರಲ್ ಆಗಿದೆ. ಎಲ್ಲ ಅವರೇ ಹೇಳಿದ್ದಾರೆ, ಕೇಂದ್ರ ಕಾಂಗ್ರೆಸ್ ನಾಯಕರಿಗೆ ದುಡ್ಡು ಕೊಟ್ಟವ್ರು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಅವ್ರು ಮಂತ್ರಿ ಆಗಿದ್ದಾರೆ, ನಾವು ದುಡ್ಡು ಕೊಟ್ಟಿಲ್ಲ, ನಾವು ಮಂತ್ರಿ ಆಗಿಲ್ಲ, ಓಪನ್ ಆಗಿ ಹೇಳಿದ್ದಾರೆ. ಡಾಕ್ಟರ್ ಸುಧಾಕರ್ ಹಿಂದೆ ಮಂತ್ರಿ ಆಗಿದ್ದರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಹೈಯರ್ ಎಜುಕೇಷನ್, MC ಸುಧಾಕರ್ ಅವರು ಹೇಳಿದ್ದಾರೆ, ಯಾರ್ಯಾರು ಹಣ ಕೊಟ್ಟಿದ್ದಾರೋ ಅವ್ರು ಆಗಿದ್ದಾರೆ. ನಮ್ಮ ಸಿದ್ದರಾಮಯ್ಯನ ಗ್ರೂಪ್ ಎಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ಯಾರ್ಯಾರಿದ್ರೋ ಅವ್ರಿಗೆಲ್ಲರೂ ಕೂಡ ನಾಮ ಹಾಕಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಮತ್ತು ಪ್ರತಿಯೊಬ್ಬರು ಪ್ರೊಟೆಸ್ಟು. ಈಗ ಲೇಔಟ್ ಕೃಷ್ಣಪ್ಪ ಅವರು ನೋಡಿದ್ದೀರಾ, CM ಪೋಸ್ಟ್ಗಳಿಗೆ ಎಲ್ಲ ಕೈಯಿಂದ ಏನೇನೋ ತಗೊಂಡು ಹೊಡಿತಾ ಇದ್ದಾರೆ. ಅದೆಲ್ಲ ಬರ್ತಾ ಇದೆಯಲ್ಲ. ಇಡೀ ಚಿಕ್ಕಬಳ್ಳಾಪುರ 3 ತಾಲೂಕುಗಳು ಬಂದಾಗಿದೆ. ಫುಲ್ ಅಂಗಡಿ ಮುಗ್ಗಟ್ಟು, ಬಸ್ಗಳು, KSRTC ಎಲ್ಲ ಬಂದಾಗಿದೆ. ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು, ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿ ಫೋಟೋ ಇಟ್ಬಿಟ್ಟು ಚೀಮಾರಿ ಆಗ್ತಾ ಇದ್ದಾರೆ ಎಲ್ಲ ಕಡೆ. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅನಿಸ್ಬಿಟ್ಟಿದೆ ಈ ಮಂತ್ರಿಗಳಾಗಿರೋರೆಲ್ಲ ಪೇಮೆಂಟ್ ಮಂತ್ರಿಗಳು ಅಂತ. ಇದನ್ನು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯ MLAಗಳು ಹೇಳ್ತಾ ಇದ್ದಾರೆ. ದುಡ್ಡು ಕೊಡದೇ ಇರೋರಿಗೆ ಮಂತ್ರಿಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ 100% ದುಡ್ಡು, ಅದ್ರ ಮೇಲೆ ರೇಟ್ ಎಷ್ಟಿದೆ ಅದು ವ್ಯಾಲ್ಯೂ ಕಟ್ಟಿ ಮಂತ್ರಿಯನ್ನು ಫಿಕ್ಸ್ ಮಾಡಿದ್ದಾರೆ. ಇದನ್ನೆಲ್ಲರೂ ಹೇಳ್ತಾ ಇದ್ದಾರಲ್ಲ. ಯಾರೇ ಕಾಂಗ್ರೆಸ್ MLAಗಳನ್ನ ಕೇಳಿ ಅವರೆಲ್ಲ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ನೆನ್ನೆ ಕಾಂಗ್ರೆಸ್ ಆಫೀಸ್ ಮುಂದೆ ದೊಡ್ಡ ಪ್ರತಿಭಟನೆ ನಡೆದೋಗಿದೆ. ಅದರಿಂದ ಇಲ್ಲಿ ಮುಚ್ಚುಮರೆ ಪ್ರಶ್ನೆನೇ ಇಲ್ಲ. ಇದು ದುಡ್ಡು ಕೊಟ್ಟು ಮಂತ್ರಿಗಳಾಗಿರೋವಂಥದ್ದು ಜಗಜ್ಜಾಹಿರಾತ. ಇದರಲ್ಲಿ ಇಡೀ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ರು ಅವರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದೇ ಸಾಕ್ಷಿ. ಸರ್, ಈ ಹೈಕಮಾಂಡ್‌ಗೆ ದುಡ್ಡು ಕೊಡೋದು ಅದು ಇದು ಅಂತ ಹೇಳಿದ್ರಿ. ಇನ್ನೂ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ. ಸಚಿವರಾಗಿ 1-2 ದಿನ ಆಗಿದೆ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಷ್ಟು ಬೇಗ ಇಷ್ಟು ದೊಡ್ಡ ಆರೋಪಗಳ? ಭ್ರಷ್ಟಾಚಾರದ ಸಂಪುಟ ಇದು. ಭ್ರಷ್ಟಾಚಾರಿಗಳ ಸಂಪುಟ, ಪೇಮೆಂಟ್ ಸೀಟುಗಳ ಸಂಪುಟ ಇದು. ನಾನು ಹೇಳಿದ್ದೀನಿ ಇದನ್ನು, ಪೇಮೆಂಟ್ ಸೀಟುಗಳ ಸಂಪುಟ. ಈಗ ನಿನ್ನೆ ಮಾಜಿ ಅಬ್ಕಾರಿ ಮಂತ್ರಿಗಳು ಓಪನ್ ಆಗಿ ವಿಡಿಯೋ ಎಲ್ಲ ಬಂದಿದೆ, ಎಲ್ಲ ಕಡೆ ವಿಡಿಯೋ ವೈರಲ್ ಆಗಿದೆ. ಎಲ್ಲ ಅವರೇ ಹೇಳಿದ್ದಾರೆ, ಕೇಂದ್ರ ಕಾಂಗ್ರೆಸ್ ನಾಯಕರಿಗೆ ದುಡ್ಡು ಕೊಟ್ಟವ್ರು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಅವ್ರು ಮಂತ್ರಿ ಆಗಿದ್ದಾರೆ, ನಾವು ದುಡ್ಡು ಕೊಟ್ಟಿಲ್ಲ, ನಾವು ಮಂತ್ರಿ ಆಗಿಲ್ಲ, ಓಪನ್ ಆಗಿ ಹೇಳಿದ್ದಾರೆ. ಡಾಕ್ಟರ್ ಸುಧಾಕರ್ ಹಿಂದೆ ಮಂತ್ರಿ ಆಗಿದ್ದರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಹೈಯರ್ ಎಜುಕೇಷನ್, MC ಸುಧಾಕರ್ ಅವರು ಹೇಳಿದ್ದಾರೆ, ಯಾರ್ಯಾರು ಹಣ ಕೊಟ್ಟಿದ್ದಾರೋ ಅವ್ರು ಆಗಿದ್ದಾರೆ. ನಮ್ಮ ಸಿದ್ದರಾಮಯ್ಯನ ಗ್ರೂಪ್ ಎಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ಯಾರ್ಯಾರಿದ್ರೋ ಅವ್ರಿಗೆಲ್ಲರೂ ಕೂಡ ನಾಮ ಹಾಕಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಮತ್ತು ಪ್ರತಿಯೊಬ್ಬರು ಪ್ರೊಟೆಸ್ಟು. ಈಗ ಲೇಔಟ್ ಕೃಷ್ಣಪ್ಪ ಅವರು ನೋಡಿದ್ದೀರಾ, CM ಪೋಸ್ಟ್ಗಳಿಗೆ ಎಲ್ಲ ಕೈಯಿಂದ ಏನೇನೋ ತಗೊಂಡು ಹೊಡಿತಾ ಇದ್ದಾರೆ. ಅದೆಲ್ಲ ಬರ್ತಾ ಇದೆಯಲ್ಲ. ಇಡೀ ಚಿಕ್ಕಬಳ್ಳಾಪುರ 3 ತಾಲೂಕುಗಳು ಬಂದಾಗಿದೆ. ಫುಲ್ ಅಂಗಡಿ ಮುಗ್ಗಟ್ಟು, ಬಸ್ಗಳು, KSRTC ಎಲ್ಲ ಬಂದಾಗಿದೆ. ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು, ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿ ಫೋಟೋ ಇಟ್ಬಿಟ್ಟು ಚೀಮಾರಿ ಆಗ್ತಾ ಇದ್ದಾರೆ ಎಲ್ಲ ಕಡೆ. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅನಿಸ್ಬಿಟ್ಟಿದೆ ಈ ಮಂತ್ರಿಗಳಾಗಿರೋರೆಲ್ಲ ಪೇಮೆಂಟ್ ಮಂತ್ರಿಗಳು ಅಂತ. ಇದನ್ನು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯ MLAಗಳು ಹೇಳ್ತಾ ಇದ್ದಾರೆ. ದುಡ್ಡು ಕೊಡದೇ ಇರೋರಿಗೆ ಮಂತ್ರಿಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ 100% ದುಡ್ಡು, ಅದ್ರ ಮೇಲೆ ರೇಟ್ ಎಷ್ಟಿದೆ ಅದು ವ್ಯಾಲ್ಯೂ ಕಟ್ಟಿ ಮಂತ್ರಿಯನ್ನು ಫಿಕ್ಸ್ ಮಾಡಿದ್ದಾರೆ. ಇದನ್ನೆಲ್ಲರೂ ಹೇಳ್ತಾ ಇದ್ದಾರಲ್ಲ. ಯಾರೇ ಕಾಂಗ್ರೆಸ್ MLAಗಳನ್ನ ಕೇಳಿ ಅವರೆಲ್ಲ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ನೆನ್ನೆ ಕಾಂಗ್ರೆಸ್ ಆಫೀಸ್ ಮುಂದೆ ದೊಡ್ಡ ಪ್ರತಿಭಟನೆ ನಡೆದೋಗಿದೆ. ಅದರಿಂದ ಇಲ್ಲಿ ಮುಚ್ಚುಮರೆ ಪ್ರಶ್ನೆನೇ ಇಲ್ಲ. ಇದು ದುಡ್ಡು ಕೊಟ್ಟು ಮಂತ್ರಿಗಳಾಗಿರೋವಂಥದ್ದು ಜಗಜ್ಜಾಹಿರಾತ. ಇದರಲ್ಲಿ ಇಡೀ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ರು ಅವರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದೇ ಸಾಕ್ಷಿ.